ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಸೊ ಟಿಕೆಟ್ ಟು ಫಿನಾಲೆಯ ಒಂದು ಏನು ಚಾನ್ಸ್ ಇದೆ, ಸೊ ಅದರಿಂದ ಒಬ್ಬರು ಇಲ್ಲಿ ಚಾನ್ಸ್ನ ಕಳ್ಕೊತಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಚೈತ್ರ ಅವರು. ಸೊ ಟಿಕೆಟ್ ಟು ಫಿನಾಲೆಯ ಒಂದು ಏನು ಅವಕಾಶ ಇತ್ತು, ಸೊ ಅದನ್ನು ಇಲ್ಲಿ ತಪ್ಪಿಸ್ಕೊಂಡಿದ್ದಾರೆ, ಅಥವಾ ಅಂದರೆ ಮಿಸ್ ಆಗಿದೆ ಅಂತ ಹೇಳ್ಬೋದು ಅವ್ರಿಗೆ. ಆ್ಯಂಡ್ ಕ್ಯಾನ್ಸಲ್ ಅಂತ ಅಲ್ಲಿ ಆಲ್ರೆಡಿ ಒಂದು ಸೀಲ್ ಕೂಡ ಕ್ಯಾಪ್ಟನ್ ರಜತ್ ಅವ್ರು ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಮೇ ಬಿ ಏನೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಸೊ ಟಾಸ್ಕಲ್ಲಿ ಸೊ ಈ ಒಂದು ತಂಡ ಏನು ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ 2 ತಂಡಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಅದರಲ್ಲಿ ಒಂದು ತಂಡದಲ್ಲಿ ನಿಮ್ಗೆ ಗೊತ್ತಿರೋಂಗೆ ಮಂಜು, ಯಾರು ಚೈತ್ರ, ಗೌತಮಿ ಆ್ಯಂಡ್ ಧನರಾಜ್ ಇದ್ದಾರೆ. ಸೊ ಇನ್ನೊಂದು ತಂಡದಲ್ಲಿ ಅಲ್ಲಿ ಹನುಮಂತ, ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಆ್ಯಂಡ್ ಮೋಕ್ಷಿತ್ ಅವ್ರು ಇರೋದ್ರಿಂದ ಸೊ ಇಲ್ಲಿ ಯಾರು ಮಂಜು ಅವ್ರ ತಂಡ ಟಾಸ್ಕಲ್ಲಿ ಸೋತಿರ್ಬೋದು. ಸೊ ಸರಣಿ ಟಾಸ್ಕ ಅಥವಾ ಇಂಡಿವಿಜುವಲ್ ಟಾಸ್ಕ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಟಾಸ್ಕಲ್ಲಿ ಸೋತಿದ್ದಾರೆ ಅಂತ ಅಂದ್ಕೊತೀನಿ. ಸೊ ಅದಕ್ಕೋಸ್ಕರನೇ ಅವರ ಒಂದು ತಂಡದಿಂದ ಒಬ್ಬರನ್ನ ಸೊ ಟಿಕೆಟ್ ಟು ಫಿನಾಲೆಯ ಒಂದು ಏನು ಅವಕಾಶ ಇತ್ತು, ಸೊ ಅದರಿಂದ ಹೊರಗಡೆ ಇಡಬೇಕು ಅಂತಂದರೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಓಟ್ಸು ಅವ್ರಿಗೆ ಬಂದಿದೆ. ಮಂಜು ಆ್ಯಂಡ್ ಧನರಾಜ್ ಆ್ಯಂಡ್ ಗೌತಮಿ ಅವರೇ ಎಲ್ಲ ಒಂದು ಒಮ್ಮತದ ಮೇರೆಗೆ ಸೊ ಅಲ್ಲಿ ಯಾರು ಚೈತ್ರ ಅವ್ರನ್ನ ಆ ಒಂದು ಟಿಕೆಟ್ ಫಿನಾಲೆ ಒಂದು ಏನು ಅವಕಾಶ ಇತ್ತು, ಸೊ ಅದರಿಂದ ದೂರ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಗೇನ್ ಅಲ್ಲಿ ಚೈತ್ರದಿಂದ ಆಬ್ವಿಯಸ್ ಆಗಿ ಒಂದು ಮಾತುಗಳು ಬಂದೇ ಬರುತ್ತೆ. ಸೊ ಇವಾಗ ಇನ್ನೂ ಆಟ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆದರೂ ಟಾರ್ಗೆಟ್ ಮಾಡಿ ನನ್ನ ಆಚೆ ಹಾಕ್ತಿದ್ದಾರೆ ಹಾಗೆ ಹೀಗಂತೆಲ್ಲ ಕೆಲವೊಂದು ಮಾತುಗಳು ಬರ್ತಿದ್ದಾವೆ. ಬಟ್ ಆಬ್ವಿಯಸ್ ಆಗಿ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ. ಆ್ಯಂಡ್ ಈ ವಾರದ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ತೊಗೊಂಡ್ರೆ ಸೊ ಒಂದು ಆ ನೀರಿನ ಏನು ಕಾಪಾಡ್ಕೊಳ್ಳೋವಂಥದ್ದಿತ್ತು, ಜಾರಲ್ಲಿರುವಂಥ ನೀರನ್ನು, ಸೊ ಅದನ್ನು ಚೆನ್ನಾಗೇ ಮಾಡಿದ್ರು ಚೈತ್ರ ಅವರು. ಯಾಕಂದರೆ ಅಲ್ಲಿ ಮೋಕ್ಷಿತಾಗೆ ಆ ಒಂದು ನೀರು ಚೆಲ್ಲಿಕ್ಕೆ ಆಗಲೇ ಇಲ್ಲ. ಆ್ಯಂಡ್ ಮೋಕ್ಷಿತ ಕಡೆಯಿಂದ ಕೂಡ ಅಂಥ ಒಂದು ಎಫರ್ಟು ಕಾಣಿಸ್ಲಿಲ್ಲ. ಬಟ್ ಆ ಒಂದು ಟಾಸ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಟ್ಟರೆ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಒಂದು ಇಲ್ಲಿ ಗಂಟ 100 ದಿನ ತೊಗೊಂಡ್ರು ಕೂಡ ಸೊ ಅಂಥ ಒಂದು ವಾವ್ ಪರ್ಫಾರ್ಮೆನ್ಸು ಚೈತ್ರ ಅವರಿಂದ ಬಂದಿಲ್ಲ. ಬಟ್ ಅದು ಅವ್ರು ಯಾವ ತಂಡದಲ್ಲಿದ್ದರೂ ಕೂಡ ಅಷ್ಟೇ ಸೊ ಅಲ್ಲಿ ಅವರ ಹೆಸರನ್ನೇ ತೊಗೊತಾಯಿದ್ರು. ಸೊ ಆ ಒಂದು ಟಿಕೆಟ್ ಫಿನಾಲೆಯ ಒಂದು ಅವಕಾಶದಿಂದ ದೂರ ಇಡಬೇಕು ಅಂತಂದಾಗ ಸೊ ಅದೇ ರೀತಿಯಲ್ಲಿ ಅಲ್ಲಿ ಅವ್ರನ್ನ ದೂರ ಇಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಚಾನ್ಸ್ ಮಿಸ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಡೈರೆಕ್ಟಾಗಿ ಒಂದು ಫಿನಾಲೆ ವಾರಕ್ಕೆ ಹೋಗಿದ್ದಿದ್ರೆ ಒಂದು ಒಳ್ಳೆ ಅವಕಾಶ ಇರೋದು ಅವ್ರಿಗೆ ಸೊ ಹೋಗೋವಂಥದ್ದು. ಬಟ್ ಅಷ್ಟು ಈಸಿಯಾಗಂತೂ ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ ಯಾರೂ ಅಲ್ಲಿ. ಸೊ ಒಂದು ಒಮ್ಮತದ ಮೇರೆಗೆ ಸೊ ಅವರನ್ನು ಆಚೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಹೇಳ್ತಾರೆ, ನನಗೆ ಇವಾಗ ತಾನೇ ಆಟ ಶುರು ಮಾಡಿದ್ದೆ ಅಂತ ಹೇಳ್ತಾರೆ. ಬಟ್ ಆಲ್ರೆಡಿ 100 ದಿನ ಆಗಿದೆ, ಇನ್ನು ಎಷ್ಟು ದಿನ ಬೇಕು ಆಟ ಶುರು ಮಾಡಲಿಕ್ಕೆ? ಓಕೆ, ಒಂದು ಟಾಸ್ಕ್ ಆಡಿದ ತಕ್ಷಣ ಏನು ದೊಡ್ಡ ಗ್ರೇಟ್ ಅಂತ ಹೇಳಲಿಕ್ಕಾಗಲ್ಲ, ಒಂದು ಒಳ್ಳೆ ಪ್ಲೇಯರ್ ಅಂತ ಕೂಡ ಹೇಳಲಿಕ್ಕಾಗಲ್ಲ. ಸೊ ಅಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲರೂ ಕೂಡ ಸೊ ಅವರು ಫಿನಾಲೆ ಒಂದು ವಾರಕ್ಕೆ ಹೋಗೋದಕ್ಕೆ ಅನರ್ಹರು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, ಸೊ ಅದೇ ರೀತಿಯಲ್ಲಿ ಮೇ ಬಿ ಇವಾಗ ಯಾರು ತ್ರಿವಿಕ್ರಮ್ ಅವ್ರ ತಂಡದಲ್ಲಿ ಯಾರಿದ್ದಾರೆ ಸೊ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಟಾಸ್ಕ್ ಸೋತ್ರೆ ಸೊ ಅವ್ರಿಗೂ ಆ ಒಂದು ಸಿಚುವೇಶನ್ ಬರುತ್ತೆ. ಸೊ ಫಿನಾಲೆ ಒಂದು ವಾರದಿಂದ ಏನು ಹೊರಗಡೆ ಉಳ್ಕೊಳ್ಳೋವಂಥದ್ದು. ಸೊ ಅಲ್ಲಿ ನೋಡುವ ಟಾಸ್ಕ್ ಮುಂದೆ ಹೋಗ್ತಾ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾರು ಏನು ಎತ್ತ ಹೊರಗಡೆ ಉಳ್ಕೊತಾರಂತೆ. ಓಕೆ, ಸೊ ಆ್ಯಂಡ್ ಅವ್ರವ್ರ ಮಧ್ಯೆ ಒಂದು ರೀತಿಯಲ್ಲಿ ಕಿತ್ತಾಟಗಳು ಶುರುವಾಗುತ್ತೆ ಇವಾಗ. ಓಕೆ, ಇಂಡಿವಿಜುವಲ್ ಗೇಮ್ ಅನ್ನೋದು ಇವಾಗ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.